ಪ್ರಿಯರೇ, ನೋಡಿ, ಈಗಾಗಲೇ ನಾನು ಎಲ್ಲ ಒಂದು ಫಲಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೇನೆ. ಪವಿತ್ರಾತ್ಮನಿಂದ ಉಂಟಾಗುವಂತಹ, ನಿನ್ನ ಸ್ವಂತ ಆಲೋಚನೆಯಿಂದ ಅಲ್ಲ, ಪವಿತ್ರಾತ್ಮನಿಂದ ಅಂದರೆ ದೇವರಿಂದಲೇ ಸ್ವತಃ ಉಂಟಾಗುವಂತಹ ಫಲ 9 ಇದೆ. ಪ್ರೀತಿ ಅದು ಯಾವಾಗಲೂ ನಿಸ್ವಾರ್ಥವಾಗಿರಲಿ. ಸಂತೋಷ ಅದು ಯಾವಾಗಲೂ ಸಂತೃಪ್ತತೆಯನ್ನು ಹೊಂದಿರಲಿ. ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ದೀರ್ಘಶಾಂತಿ ನಿಮ್ಮಲ್ಲಿ ಯಾವಾಗಲೂ ಬೆಳೆಯುತ್ತಿರಲಿ. ದಯೆ ಎಂಬುದಾಗಿ ಹೇಳುವಾಗ ನಿಮಗೆ ಕೆಟ್ಟದನ್ನು ಮಾಡುವಂಥವರಿಗೂ ಸಹ ತೋರಿಸುವಂಥ ಅನುಕಂಪವಾಗಿರಲಿ. ಉಪಕಾರ, ನೀವು ಎಷ್ಟರ ಮಟ್ಟಿಗೆ ದೂರ ಹೋಗಿ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ಸಾಧುತ್ವ, ನನಗೆ ಕೆಟ್ಟದಾಗಿದೆ ಹೌದು, ಆದರೆ ಕೋಪವನ್ನು ಬಿಟ್ಟು, ಅಲ್ಲಿ ಹಿಂಸೆಯನ್ನು ಬಿಟ್ಟು ನಾನು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಕ್ರಿಯಿಸಲು ಸಾಧ್ಯವಾ? ನಂಬಿಕೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನನ್ನಲ್ಲಿದೆಯಾ? ದೇವರನ್ನು ಎಷ್ಟು ಆತುಕೊಂಡವನು ನಾನಾಗಿದ್ದೇನೆ? ಹಾಗೂ ಕಡೆಯದಾಗಿ ಕ್ಷಮೆ ದಮೆ. ಈ ಕ್ಷಮೆ ದಮೆ ಅಥವಾ ತನ್ನನ್ನು ಆಳುವವನು ಪಟ್ಟಣಗಳನ್ನು ಗೆದ್ದವನಿಗಿಂತ ಶ್ರೇಷ್ಠನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಸೊ ಅಲ್ಲಿಗೆ ನಾವು ಈ ದಿನ ನನ್ನ ಮೇಲೆ ಆ ನಿಯಂತ್ರಣವನ್ನು ಅಥವಾ ಹತೋಟಿಯನ್ನು ಹೊಂದಲು ಸಾಧ್ಯ ಅಥವಾ ಸಿದ್ಧನಾಗಿದ್ದೇನಾ? ಈ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕಾಗಿದೆ. ಒಟ್ಟು 9 ಫಲ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 22ನೇ ವಚನ ಪೂರ್ತಿಯಾಗಿ ಹಾಗೂ 23ನೇ ವಚನದ ಆರಂಭ ಭಾಗ.